ಸರ್, ಇವತ್ತು ಪ್ರೆಸ್ ಮೀಟ್ ಕರಲಿ ಕಾರಣ ಏನಂತಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕದ ಕಾಂಟ್ರಾಕ್ಟರ್ಗೆ ಭಾಳ ಅನ್ಯಾಯ ಆಗುತ್ತೆ ಕೆಲವೊಂದು ಮಂತ್ರಿಗಳಿಂದ. ಈಗ ನಗರಾಭಿವೃದ್ಧಿ ಸಚಿವರಾದ ಶ್ರೀಮಾನ ಸುರೇಶ್ ಭೈರತ್ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ 1,000 ಕೋಟಿ ರೂಪಾಯಿ ಕೊಟ್ಟಿದ್ರು. ಈ ಎಲ್ಲ 10 ಡಿಸ್ಟಿಕ್ ಏನದ ಕಾರ್ಪೊರೇಷನ್ದ ವರ್ಕ್ ತೋರಿ ಅಂತೇಳಿ ಗರೀಬರು ಓಣಿಗಳಿಗೆ ಯಾರೇ ಕೆಲಸ ಆಂಧ್ರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಲ್ಲಿ ಇಟ್ಟಿದ್ದ ಅಂತಲ್ಲಿ ಏನದ ನೀವು ಎಕ್ಸ್ಟೆನ್ಷನ್ ಇರೋದಾಗ ಈ ಕೆಲಸ ತೊಗೊಂಡು ಗರೀಬರು ಅನುಕೂಲ ಮಾಡಿರ್ತೀವಿ. ಅವು ಆ್ಯಸ್ ಪರ್ ಎಕ್ಷನ್ ಪ್ಲ್ಯಾನ್ ಪ್ರಕಾರ ಏನದ ಏನೋ ಒಂದೊಂದು ಓಣಿಗೆ ಒಂದೊಂದು ಗಲ್ಲಿಗೆ ಎಷ್ಟು 50 ಲಕ್ಷ ಆಗಲಿ 60 ಲಕ್ಷ 70 ಲಕ್ಷ ಆಗಲಿ ಆ ಥರ ಟೆಂಡರ್ ಕಲ್ಸ್ಕೊಂಡು ಕೆಲಸ ಕೊಡ್ರಿ, ಕೆಲಸ ಟೆಂಡರ್ ಅಂತೇಳಿ ಮಾಡೋದು. ಆದ್ರೆ ನಮ್ಮ ಭೈರತ್ ಸುರೇಶ್ ಸಾಹೇಬರು ಅವಕ್ಕೇನದ 30, 20, 50 ಕೋಟಿ ರೂಪಾಯಿ ಟೆಂಡರ್ ಒಂದೇ ಪ್ಯಾಕೇಜ್ ಮಾಡಿ ಟೆಂಡರ್ ಕರೀತಾರೆ. ಇದು ಭಾಳ ಅನ್ಯಾಯ ಆಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಲೆಟರ್ ಕಳಿಸಿದ್ವಿ, ಸರ್ ಇದು ಅನ್ಯಾಯ ಆಗ್ತದೆ ಅಂತ. ನಾನು ಲೆಟ್ರಿಗೆ ಮಾನ್ಯ ಮಾಡಲೇ ಬಿಟ್ಟರೆ ಹೋಯ್ತು. ಮುಂದೆ ಸಂತೋಷ್ ಲಾಡ್ ಸಾಹೇಬರಿಗೆ 1,200 ಕೋಟಿ ರೂಪಾಯಿ ಕೊಟ್ಟದ್ದು ಸೆಂಟ್ರಲ್ ಗೌರ್ಮೆಂಟ್. ಎದಕ್ಕೆ ಕೊಟ್ಟಿರೋದೈತೆ ಅಂತಂದ್ರೆ ಈ ಗರೀಬರು ಕಾರ್ಮಿಕರು ಇಲ್ಲಿ ಫ್ಯಾಕ್ಟ್ರಿಗಳ ಬಳಿ ಅಲ್ಲಿ ಇಲ್ಲಿ ಏನೋ ವಾಸ ಮಾಡ್ತಾರಲ್ಲ ಅಂಥ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಸ್ಕೂಲ್ಗಳು ಸಮೀಪ ಇಲ್ಲ, ಫ್ಯಾಕ್ಟ್ರಿಗಳನ್ನೊಂದು ದೂರ ಇರ್ತದೆ, ಊರಿಗೆ ದೂರ ಆಗ್ತದೆ. ಅಂಥಲ್ಲಿ ಏನದ ಮಕ್ಕಳಿಗೆ ಏನದ ಒಂದು ಸ್ಕೂಲ, ಒಂದು ಹಾಸ್ಟೆಲ್ ಬಿಲ್ಡಿಂಗ, ಅವ್ರಿಗೆ ಸ್ವಚ್ಛವಾದಂಥ ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಅವ್ರಿಗೆ ಆಟ ಆಡಲಿಕ್ಕೆ ಏನದ ಗ್ರೌಂಡ್, ಇದೆಲ್ಲ ಮಾಡಿರಿ ಅಂತ 1,200 ಕೋಟಿ ರೂಪಾಯಿ ಕೊಟ್ಟರು. ಅದನ್ನು ಏನದ ಅವ್ರು ಏನದ ಯಾವ ಫ್ಯಾಕ್ಟ್ರಿ ಬಳಿ ಎಷ್ಟು ಇದು ದೊಡ್ಡ ಫ್ಯಾಕ್ಟ್ರಿ ಇದ್ರೆ ಹುಡುಗರು ಹೆಚ್ಚಿಗೆ ಇರ್ತಾವೆ, ಸ್ಕೂಲ್ಗೆ ಹೋಗ್ಬೇಕು. ಸಣ್ಣ ಫ್ಯಾಕ್ಟ್ರಿ ಇದ್ರೆ ಅಲ್ಲಿ ಒಂದೊಂದು ಸ್ಕೂಲ ಒಂದೊಂದು ನಡೀತದೆ. ಆ ಪ್ರಕಾರ ಇವ್ರು ಎಸ್ಟಿಮೇಟ್ ಮಾಡಬೇಕು. ಆ ಥರ ಮಾಡ್ಯಾರ. ಈಗ ಎಕ್ಸಾಂಪಲ್ ಅದೇ ಪ್ರಕಾರ ಮಾಡ್ಯಾರ. ಆದ್ರೆ ಅವರು ನಮ್ಮ ಸಂತೋಷ್ ಲಾಡ್ ಸಾಹೇಬರು 8 ಜಿಲ್ಲೆಗಳು ಕೂಡಿಸಿ 175 ಕೋಟಿ ರೂಪಾಯಿ ಒಂದು ಟೆಂಡರ್ ಕರೆದ. 175 ಕೋಟಿ ರೂಪಾಯಿದು ಒಂದು ಟೆಂಡರ್ ಕರೆದು 2 ಟೆಂಡರ್ ಏನದ ಆಂಧ್ರದವ್ರಿಗೆ ಕೊಟ್ಟರೆ, 2 ಟೆಂಡರ್ ಕರ್ನಾಟಕದವ್ರಿಗೆ ಕೊಟ್ಟರು. ಈಗ ಪ್ರಶಸ್ತಿಗೆ ಅವಾಗ ಇವೆಲ್ಲ ತಪ್ಪಂತೇಳಿ ನಮ್ಮ ಸಂಘದ ಅಧ್ಯಕ್ಷರಿಗೆ ನಾ ಹೇಳ್ದೆ, ಇದು ನೋಡಿ ತಪ್ಪದ ಮಂಜು, ಇದ್ರ ಬಗ್ಗೆ ನಾವು ಫೈಟ್ ಮಾಡೀವಿ, ನಾವು ಸ್ಟ್ರೈಕ್ ಮಾಡೀವಿ ಅಂತೇಳಿ ಲೆಟ್ರ್ ಕೊಟ್ಟವ್ರು. ನಾವು ಯಾರಿಗೆ ಮಂತ್ರಿಗಳಿಗೆ ಲೆಟ್ರ್ ಕೊಟ್ಟಾಗ ಅವ್ರು ಏನದ ಸ್ವಲ್ಪ ಜರ ಎಲ್ಲರೂ ಮಾಡ್ತಾರಂದ್ರೆ ಒಂದು ಜರ ನಡಗಲಿಕತ್ತಿರು ಅವರು. ಅವಾಗ ನಮ್ಮ ಅಧ್ಯಕ್ಷರಿಗೆ ಒಬ್ರಿಗೆ ಕರೆದು ಏನು ಮಾಡಿದ್ರು ಅವರು, ನೋಡಪ್ಪ ನಿನಗೆ ಒಂದು 100 ಕೋಟಿ ರೂಪಾಯಿ ವರ್ಕ್ ಕೊಡ್ತೀನಿ, ನನಗೆ ಈ ವರ್ಕ್ನ ಏನು ನೀವು ಮಾರ್ಕೋದು ರೂಪಾಯಿ ಯಾರು ಬೇಕಾದ್ರು ಕೊಡು, ಅದಕ್ಕೆ ನೀನು ಸ್ಟ್ರೈಕ್ ಈಗ ಮಾಡೋಕ್ಕೆ ಹೋಗ್ಬೇಡ ಅಂತ ನಾವು ಒಪ್ಕೊಂಡ್ರೆ ನಮ್ಮ ಬಹುಶಃ ನಮ್ಮ ಮಂಜುನಾಥ್ ಸಾಹೇಬ್ ಒಪ್ಕೊಂಡು ಕಿಸಿದ ನನಗೇನು ಫೋನ್ ಮಾಡಿದ್ರು, 100 ಕೋಟಿ ರೂಪಾಯಿ ಕೊಡ್ತಾ ಅಂತಾರೆ. ಸುಮ್ಮನೆ ಯಾಕೆ ಅವು ನಾವೆಲ್ಲರೂ ಕತ್ತು ಹಚ್ಕೊಂಡ್ಬಿಡಮಿ, ಈ ಸ್ಟ್ರೈಕ್ ಬೇಕು ಮಾಡೋದು ಏನು ಫೈದೆ ಅದ, ಬೇಡ ಅಂತ ನಾ ಬೇಡಪ್ಪ, ಇದು ಅನ್ಯಾಯ ಅನ್ನಿಸ್ತದೆ. ಈ ಥರ ಮಾಡೋದು ಭಾಳ ಚಂದ ಅದು. ಅವೊಬ್ಬ ಸೀನಿಯರ್ ಕಾಂಟ್ರಾಕ್ಟರ್ ಆಗಿ ನಮಗೊಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ನಿಭಾಯಿಸಮ್ಮ. ನಾವು ಯಾರಿಗೆ ಕಾಂಟ್ರಾಕ್ಟ್ರಿಗೆ ಅನ್ಯಾಯ ಮಾಡೋದು ಬೇಡ ಅಂತ ನಂದು ಅಂದಾಗ ಏನು ಮಾಡಿದ್ರು, ಒಂದು ಸಣ್ಣ ಪ್ಲ್ಯಾನ್ ಮಾಡಿದ್ರು. ಒಂದು ಸಣ್ಣ ಟೆಂಡರ್ ಇತ್ತು. ಆ ಟೆಂಡರ್ ಕಾಂಪ್ರಮೈಸ್ಗೆ ಅವರೇ ಕಳಿಸ್ತಾರೆ ನಂಗೆ, ಮಂಜುನಾಥ್ ಅವ್ರಿಗೆ. ಅದು ಹೋಗಿಸಿ ನೋಡೋಣ, ಅದು ನನ್ನ ಕೈಲಿ ಆಗಲ್ಲ, ನಾನು ಊರಾಗಿದ್ದೀನಿ, ಹೋಗಿಸಿ ಮುಗಿಸ್ಬಿಡ್ತಾರೆ. ನಾಳೆ ಹೋದ ಮೇಲೆ ಅಂತ 2 ಕಾಂಟ್ರಾಕ್ಟ್ರು ಕಚ್ಚಾಡಕತ್ತಿ. ನಾ 3% ಕೊಡ್ತೀನಿ ಹ್ಯಾಂಗೆ ಬಿಡು ಅಂತಿದ್ದ, ನಾ 2.5% ಕೊಡ್ತೀನಿ ಹ್ಯಾಂಗೆ ಬಿಡು ಅಂತಿದ್ದೆ. ಅದಕ್ಕೆ ನಾವು ಹೋಗಿ ಅವ 3 ಕೊಡ್ತಾ ಅಂತ ನಾವು ಬಿಟ್ಬಿಡು, ಸುಮ್ಮನೆ ಯಾಕೆ ಇದು ಮಾಡ್ತೀವಿ ಅಂಥೇಳಿ ನಾವು ತಶ್ವ ಮಾಡೋದು. ಆಗ ತಕ್ಷಣ ಒಪ್ಪಲ ಬಿಟ್ಟಿಗೆ ಅವ್ರು ಏನು ಮಾಡಿದ್ರು, ನಾ ಹಾಗಿತ್ತು ಸರ್ ಅವ್ರು ಟೆಂಡ್ರ್ ಓಪನ್ ಮಾಡಿಬಿಟ್ರಿ ಕುಡ್ದು ಮುಂದೆ ಒಂದು ಟೆಂಡರ್ ಓಪನ್ ಮಾಡಿಬಿಟ್ರಿ, ಯಾರಿಗೆ ಯಾಕಾಗಕ್ಕೆ ಅದು ಬೇಡ ಎದ್ದು ಬಂದ. ಈಗ ಅದೇ ಮುಂದೆ ಏನದ ಇವ್ರಿಗೆ ಮಂಜು ಬೇಕಾಗಿತ್ತು, ಅಥವಾ ಮಂತ್ರಿಗಳಿಗೂ ಬೇಕಾಗಿತ್ತು. ದೊಡ್ಡ ಇಶ್ಯೂ ಮಾಡ್ರಿ ಸರ್, ಅದು ಏನಂತ ದೊಡ್ಡ ಇಶ್ಯೂ ಮಾಡಿ ಅವಾಗಿಂದ ಹಾಗೆ ಬಂದು ಪ್ರಶ್ನೆಗಳು ಕರೆದು ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀವಿ ತಕ್ಷಣ ಕೊಟ್ಬಿಟ್ರಿ ನಾವು ಮಂಜುನಾಥ್. ನಾವು ಒಂದು ಗರೀಬರಿಗಿನ್ನ ಕಾಂಪ್ರಮೈಸ್ ಮಾಡೋಕೆ ಹೋದ್ರೆ ನಂಗೆ ಸಸ್ಪೆಂಡ್ ಮಾಡಿದ್ವಿ, ನೀನು 100 ಕೋಟಿ ರೂಪಾಯಿ ತಿಂದಿದ್ದೀರಪ್ಪ. ಈಗ ಇದ್ರ ಬಗ್ಗೆ ಏನು ಅಂತ ಹೇಳೋಣ ಎಲ್ಲೋ ಲೆಟ್ರ್ ಬರೆದೆ ಮಾನ್ಯ ಸೆಕ್ರೆಟ್ರಿ ಅವರಿಗೆ, ಮತ್ತು ಏನದು ಎಲ್ಲ ಸದಸ್ಯರಿಗೆ. ಈ ಸೆಕ್ರೆಟ್ರಿಗೆ ಏನು ಮಾಡಿ ಸರ್, ಒಬ್ಬ ಆನೆಸ್ಟ್ ಸೆಕ್ರೆಟ್ರಿ ಇದ್ದರು, 20 ವರ್ಷ ಸೆಕ್ರೆಟ್ರಿ ಅವ್ರು ರವೀಂದ್ರ ಅಂತ ಹೇಳಿ ಅವ್ರು ಮಾಡ್ಕೊಂಡು ಬಂದಿರು. ಅವ್ರಿಗೆ ತೆಗ್ದಾನೀಗ, ಅವ್ರಿಗೆ ತೆಗೆದು ಹೇಳಂತ ತಾನು ಏನು ಹೇಳ್ತಿ ಕೇಳೋಂಥ ಸೆಕ್ರೆಟ್ರಿ ನೋಡೋಣ. ಇಲ್ಲ ಅದು ಏನು ನೋಡೋಕ್ಕೆ ನನಗೆ ತೆಗಿಬೇಕು ಗೌರವರಿಗೆ ಅದು ಇದ್ರೆ ಅದ್ರ ಬಯಲ ವಿರುದ್ಧ ಹೋಗ್ಯಾನಿಗೆ. ಇದು ಮುಗಿಸ್ಕೊಂಡು ನಾಳೆ ಅವನ ಮೇಲೆ ಪೊಲೀಸ್ ಕಾನ್ಫರೆನ್ಸ್ ಮಾಡ್ತಾರೆ ನ್ಯಾಯಬದ್ಧವಾಗಿ. ಅದು ಏನು ಕಾನೂನು ಕೊನೆಯದೇ ನಮ್ಮ ಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳಿಗೆ ಹತೋಟಿ ತರಬೇಕು. ಅವನಿಗೆ ಎಸ್ಸೆಟ್ ರಚನೆ ಮಾಡೋಕ್ಕಿಂತ ಏನೋ ಇವಾಗ ಈಗ ನಮ್ಮ ಅನ್ಯಾಯಕ್ಕೆ ಅಸೋಸಿಯೇಷನ್ ಅನ್ಯಾಯ ಮಾಡ್ಯಾನ. ಹಾಗೆ ಸರ್ಕಾರ ಮೇಲೆ ಯಾವ ಆಧಾರ ಇದ್ದ ಬ್ಲೇಮ್ ಮಾಡಕತ್ತಾನ. ನಾಳೆ 6 ತಾರೀಕು ಸ್ಟ್ರೈಕ್ ಇಟ್ಟಾನ. ಅದಕ್ಕೆ ಸ್ಟ್ರೈಕ್ ಏನು ಕಾರಣಕ್ಕೆ ಮಾಡ್ತಾನೆ, ಏನಿಲ್ಲ ಎಂಬುದ್ರ ಬಗ್ಗೆ ಅದಕ್ಕೆ ಎಸ್ಸೆಟ್ ರಚನೆ ಮಾಡಿ ಅವನಿಗೆ ಕಾನೂನು ಇದು ತೋರಿಸ್ಬೇಕಂತ, ಕಾನೂನು ರುಚಿ ತೋರಿಸ್ಬೇಕು. ದುಡ್ಡು ಸಲಕ್ಕಾಗಿ ಕಾರಣ ಏನದ. ಮತ್ತು ಈಗ ಇಷ್ಟೆಲ್ಲ ಇದು ಮಾಡಿದ 2 ಸಲಕ್ಕೆ ಪೀಸ್ ವರ್ಕ್ ಮಾಡ್ರಿ ಯಾರು ಕೊಡ್ತಾರೆ? 1 ಕೋಟಿ 1.25 ಕೋಟಿ ರೂಪಾಯಿದು ಟೆಂಡರ್ ಮಾಡಿದ್ರೆ ಬಡವರು ಇರ್ತಾವೆ, ನಾವೆಲ್ಲಿ ಕೊಡ್ತೇವೆ?
ಈಗ 10-12% ಒಂದು ಪ್ಯಾಕೇಜ್ ಮಾಡಿದ್ರೆ ಯಾರೇ ತೋತಾರೆ, ಡಿಮಾಂಡ್ ಆಗ್ತದೆ. ತರಲಿ ಅವ್ರೇನು ಮಾಡಲ್ಲ, ಅವ್ರು ಮತ್ತೆ ಬಂದು ನಮಗೊಂದು 5% ಮೇಲೆ ನಮಗೆ ಕೊಡ್ತಾರೆ. ಇಲ್ಲಿ ಅವ್ರು ಯಾರೂ ಬಂದು ಮಾಡಲ್ಲ, 5% ಮೇಲೆ ನಮಗೆ ಕೊಡ್ತಾರೆ ಇಲ್ಲಿ. ಈಗ ನೋಡಿದ್ರಲ್ಲ ಈಗ ಏನಿದೆ ವಾಟರ್ ಸಪ್ಲೈ ಪರಿಸ್ಥಿತಿ ಏನಿದೆ ಈಗ. ಈ ವಾಟರ್ ಸಪ್ಲೈ ಏನಿದೆ, ನಾವೀಗ 4 ಜನ ಯಾರು ಅವ್ರಿಗೆ ಕೊಟ್ಟರಲ್ಲ, ಅದಲ್ಲ ಇವ್ರಿಗೆ ಕೊಟ್ಟರಲ್ಲ, ಏನು ಪರಿಸ್ಥಿತಿ ಇದೆ ಇಲ್ಲಿಯೇ ಕೊಡ್ತಾರೆ. ಎಲ್ಲಿ ಬೇಕಲ್ಲಿ ರೋಡ್ ಕೆದರ್ಕತ್ತಾರೆ, ಎಲ್ಲಿ ಬೇಕಲ್ಲಿ ಇವತ್ತು ಮಾಡಿ ರೋಡ್ ನಾಳೆ ಕೆದರ್ ಬಿಡ್ತಾರೆ. ಎಲ್ಲಿದೆ ನ್ಯಾಯ? ಅವಾಗ ಅದೇ ನೀವೇ ಏನದ 600 ಕೋಟಿ ರೂಪಾಯಿ ಟೆಂಡರ್ ಕರೀರಿ. ಈ ಹಳೆ ಟೈಮ್ದಾಗ ಎಲ್ಲರೂ ಇದ್ರ ಇದು ಕರೆದ್ರೆ ಈಗ ಸಣ್ಣ ಕಾಂಟ್ರಾಕ್ಟ್ರು ಮಾಡಿ ಏರ್ತಂಗೆ ಕರ್ಬರಿ ನೀರು ಕೊಟ್ಬಿಡ್ತಿರು. ಎಲ್ಲಿದೆ ನ್ಯಾಯ? ನ್ಯಾಯನೇ ಇಲ್ಲ, ಹೊಟ್ಟೆದು ಕೇಳೋರಿಲ್ಲ ಹೇಳೋರಿಲ್ಲ. ಅವರಿಗೆ ದುಡ್ಡು ಅಂತಿದೆ ಎಲ್ಲ ನಡೀತಾ ಅಂತ. ಜಗನ್ನಾಥ್ ಶೆಟ್ಟಿ ಅಂತೇಳಿ ಯಾರು ಈಗ ರಾಜ್ಯದ ಗೌರವ ಅಧ್ಯಕ್ಷರು, ಈಗ ಜಿಲ್ಲಾ ಅಧ್ಯಕ್ಷರು ಕಾಂಟ್ರಾಕ್ಟ್